ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು. ಮಲ್ಲಿಕಾರ್ಜುನ ಖರ್ಗೆ ನಾಳೆ ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿಗೆ ನಾಳೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೋಗ್ತಾರೆ. ನಿನ್ನೆ ದಿಢೀರನೆ ರಾಜ್ಯಕ್ಕೆ ಆಗಮಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹರಿಪ್ರಸಾದ್ ಅವರು ಸಹ ಡೆಲ್ಲಿಗೆ ಹೋಗಿದ್ರು. ಸಚಿವ ಸಂಪುಟದ 2ನೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತ ಹಿನ್ನೆಲೆಯಲ್ಲಿ ಎಲ್ಲವನ್ನ ಸಹ ಫೈನಲ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ರು. ಆದ್ರೆ ಯಾವುದಕ್ಕೂ ಸಹ ಸಮಯ ಇನ್ನು ಕೂಡ ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ದಿಢೀರಂತ ಬೆಂಗಳೂರಿಗೆ ಬಂದ್ರು ವೈಯಕ್ತಿಕ ಕಾರಣಗಳಿಂದ. ಹಾಗಾಗಿ ಅವರಿಲ್ಲದೆ ಏನೂ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಅವ್ರು ಬಂದ ಮೇಲೆ ಮಾತಾಡೋಣ ಅಂತೇಳಿ ಬಿಟ್ಟಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರು ಸಹ ಅಷ್ಟೇ ಬೇರೆ ಕೆಲಸದ ನಿಮಿತ್ತ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿದ್ರಿಂದ ಅವರು ಸಹ ಅಲ್ಲಿಂದ ನಿರ್ಗಮಿಸಿದ್ರು. ಹಾಗಾಗಿ ಎಲ್ಲೋ ಒಂದ್ಸರಿ ಗೊಂದಲಕಾರಿಯಾಗಿ ಕಾಣಿಸ್ತಾ ಇತ್ತು. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಜೊತೆಗೆ ವೇಣುಗೋಪಾಲ್ ಜೊತೆ ಸೇರಿ ಚರ್ಚೆಯನ್ನ ಮಾಡ್ತಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಮಾತುಕತೆ ನಡೆಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂತೂ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ನಿನ್ನೆ ಎಲ್ಲರೂ ಒಟ್ಟಾಗಿ ಹೋಗಿರೋದ್ರಿಂದ ಅಂತೂ ಫೈನಲ್ ಆಗುತ್ತೆ. ಹಬ್ಬ ಇನ್ನೊಂದು ವಾರದಲ್ಲಿ ಪ್ರಮಾಣ ವಚನ ಅಂತೂ ಆಗಿ ಹೋಗ್ಬಿಡುತ್ತೆ, ನಮ್ಮ ಹೆಸರು ಬರುತ್ತಾ ಅಂಥೇಳಿ ಎಲ್ಲರೂ ಬಕಪಕ್ಷಿಗಳಂತೆ ಕಾಯ್ಕೊಂಡು ಕುತ್ಕೊಂಡಿದ್ರು. ಆದರೆ ಎಲ್ರಿಗೂ ಸ್ವಲ್ಪ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಅಂದರೆ ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಲ್ಲ ಅಂತಲ್ಲ, ಮಾಡೇ ಮಾಡ್ತಾರೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋದ ನಂತರ, ರಾಹುಲ್ ಗಾಂಧಿ ಅವರು ಬಂದ ನಂತರ ಎಲ್ಲರೂ ಸೇರಿ ಒಟ್ಟಾಗಿ ಮೀಟಿಂಗ್ ಅನ್ನು ಮಾಡಿ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ತಾರೆ. ಈಗ ರಾಜ್ಯದ ಜನತೆ ಸಹ ಎದುರು ನೋಡ್ತಾ ಇದೆ ಸಚಿವ ಸಂಪುಟದ 2ನೇ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ. ಹಾಗಾಗಿ ನಿನ್ನೆನೇ ಎಲ್ಲವೂ ಸಹ ಫೈನಲ್ ಆಗಬೇಕಾಗಿತ್ತು. ಇನ್ನೊಂದು ವಾರ ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇದೆ. ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ಜೋರಾಗಿನೇ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿಗೆ ನಾಳೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗ್ತಾರೆ. ನಿನ್ನೆ ಏಕಾಏಕಿಯಾಗಿ ದಿಢೀರಂತ ರಾಜ್ಯಕ್ಕೆ ಆಗಮಿಸಿದ್ರು. ಅದು ವೈಯಕ್ತಿಕ ಕಾರಣಗಳಿಂದ ಆಗಮಿಸಿದ್ರು. ಈಗ ಮತ್ತೆ ನಾಳೆ ಹೋಗಿ ಎಲ್ಲ ಮೀಟಿಂಗ್ ಅನ್ನ ಮಾಡಿ ಎಲ್ಲದಕ್ಕೂ ಸಹ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ತಾರೆ.